ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ಬಳಸಿಕೊಂಡು ಹಿಂದೂ ಮುಖಂಡರನ್ನ ಹತ್ತಿಕ್ಕುವ ಅವರ ಧ್ವನಿಯನ್ನ ಅಡಗಿಸುವ ಕೆಲಸವನ್ನ ಮಾಡ್ತಾ ಇದೆಯಾ? ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿ ಸೂರ್ಯ ಮುಕುಂದರಾಜ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇನ್ನು ಶ್ರೀರಾಮ ಸೇನೆಯ ಪ್ರಧಾನ ಕಾರ್ಯದರ್ಶಿ ಸುಂದರೇಶ್ ನರ್ಗಲ್ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಸ್ಲಿಂ ಮುಖಂಡರು ಸಾದಿಕ್ ಪಾಷಾ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾಗಿ ಯದುಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೂರ್ಯ ಅವ್ರನ್ನೇ ಮೊದಲಿಗೆ ಪ್ರಶ್ನೆ ಮಾಡ್ತೀನಿ, ಯಾಕೆ ಸರ್ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದೆ, ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಇವರು ಸ್ವಯಂ ಘೋಷಿತ ಹಿಂದೂ ಮುಖಂಡರುಗಳು. ಇವ್ರು ಮಾತಾಡುವಂತ ಮಾತುಗಳನ್ನ ನೀವು ಒಪ್ತೀರಾ? ಚಕ್ರವರ್ತಿ ಸೂಲಿಬೆಲೆ ಹೇಳಿರುವಂತ ವಿಚಾರಗಳನ್ನ ನೀವು ಒಪ್ತೀರಾ? ಚಕ್ರವರ್ತಿ ಸೂಲಿಬೆಲೆ ಇವತ್ತವರೆಗೂ ಏನಾದ್ರು ಸತ್ಯ ಮಾತಾಡಿದಾರ? ಮುಸಲ್ಮಾನರು ಹೆಣ್ಮಕ್ಳನ್ನ ಮದುವೆ ಆಗಬೇಕು ಹಿಂದೂಗಳು ಅಂತ ಹೇಳ್ತಾರೆ, ನೀವು ಮಾಡಿಸ್ತೀರಾ? ನಿಮ್ಮ ಮನೇಲಿರೋ ಯಾರು ನಿಮ್ಮ ಸಹೋದರನ್ನ ಅಥವಾ ನಿಮ್ಮ ನೆಂಟರುಗಳನ್ನ ಮುಸಲ್ಮಾನರು ಹೆಣ್ಮಕ್ಳ ಜೊತೆ ಲವ್ ಜಿಹಾದ್ ಮಾಡಕ್ ಬಿಡ್ತೀರಾ? ಸೊ ಈ ತರದ್ದು ಅಲ್ಲ, ಬಾರ್ಡರ್ ದಾಟಿ ಅಲ್ಲ. ನೋಡಿ, ಸುಪ್ರೀಂ ಕೋರ್ಟು ಈ ನೆಲದ ಕಾನೂನು ಸುವ್ಯವಸ್ಥೆ ರಕ್ಷಣೆ ಪರವಾಗಿ ಸುಪ್ರೀಂ ಕೋರ್ಟು ದ್ವೇಷ ಭಾಷಣಗಳನ್ನ ಮಾಡೋದನ್ನ ಕಡಿವಾಣ ಹಾಕ್ಬೇಕು ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ ಆದೇಶ ಇದೆ. ನೀವು ದ್ವೇಷ ಭಾಷಣ ಮಾಡೋದನ್ನ ಹಿಂದುತ್ವ ಅಂತ ಹೇಳ್ತೀರಾ? ಹಂಗಾರೆ ಇವ್ರು ಮಾತ್ರ ಹಿಂದೂಗಳ? ಬೇರೆಯವ್ರು ಯಾರು ಹಿಂದೂಗಳಲ್ವಾ? ಯಾರು ಶ್ರೀರಾಮ್ ಸೇನೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಜೊತೆ ಇರ್ತಾರೆ, ಇವ್ರ ಜೊತೆಗೆ ಇರ್ತಾರೆ, ಅವ್ರು ಮಾತ್ರ ಹಿಂದೂಗಳ? ಎಲ್ಲ ಯಾವುದೇ ಸಮುದಾಯ ಇರ್ಬೋದು, ಯಾವುದೇ ಸಮುದಾಯ ನೋಡಿ. ಸಮಸ್ಯೆ ಇರೋದು ಇವ್ರಿಗೆ. ಇವ್ರು ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ವಿಚಾರ ತಗೊಂಡ್ಬಂದ್ರು, ಅದಾದ ನಂತರ ಜಟ್ಕಾ ಇದನ್ನ ಕಟ್ಟಂತ ಹಲಾಲ್ ಕಟ್ಟಂತ ತಗೊಂಡ್ಬಂದ್ರು, ಅದಾದ್ಮೇಲೆ ಮುಸಲ್ಮಾನ. ಯಾವ ಹಿಂದೂಗಳು? ನೀವು ನಿಮಿಷ ಜರ್ನಲಿಸ್ಟ್ ಆಗಿ ಒಂದು ಚಾನೆಲ್ ಮುಖ್ಯಸ್ಥ ಇದಾಗಿ ಈ ತರ ಒಂದು ಪತ್ರಿಕೋದ್ಯಮ ಮಾಡುವಂತವ್ರು ಹಿಂದೂಗಳು ಅಂತ ಅವ್ರಿಗೆ ಹೇಳಕ್ ಹೋಗ್ಬೇಡಿ. ನೀವು ಒಂದು ಜವಾಬ್ದಾರಿ. ಯಾವ ಹಿಂದೂಗಳು ಅವರು? ಇವತ್ತು ಬುಲೆಟ್ ಟ್ರೈನ್ ಬಂತ? ಚಕ್ರವರ್ತಿ ಸೂಲಿಬೆಲೆ ಯಾವ ಹಿಂದುತ್ವ? ಚೈತ್ರ ಕುಂದಾಪುರ ಅಂತ ಫ್ರಾಡ್ಗಳು, ಕ್ರಿಮಿನಲ್ಗಳು ನಿಮ್ಗೆ ಹಿಂದೂಗಳ? 6 ಕೋಟಿ ತಗೊಂಡ್ಬಿಟ್ಟು ನಿಮ್ಗೆ ಟಿಕೆಟ್ ಕೊಡಿಸ್ತೀನಿ ಬಿಜೆಪಿನಲ್ಲಿ ಅಂತ ಹೇಳಿ ಮೋಸ ಮಾಡೋರು ಫ್ರಾಡ್ಗಳು. ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಇವ್ರ ಬಗ್ಗೆ ದೊಡ್ಡ ಚರ್ಚೆ ಮಾಡ್ಬೇಕಾ? ಕೇಸ್ ನಡೀತಾ ಇದೆಯಲ್ಲ. ಯಾಕೆ ಅರೆಸ್ಟ್ ಆಗಿದ್ರು? ದುಡ್ಡು ತಗೊಂಡಿಲ್ವಾ? ಗೋವಿಂದ್ ಬಾಬು ಪೂಜಾರಿ, ಕಾಂಗ್ರೆಸ್ ಯಾರು ಬಂದಿಲ್ಲ. ಇವತ್ತು ನೀವು ಚರ್ಚೆ ಮಾಡ್ತಿರುವಂತ ವಿಚಾರ ಏನು ಅಂದ್ರೆ, ನೀವು ಚಕ್ರವರ್ತಿ ಸೂಲಿಬೆಲೆ ಅಂತ ಕ್ಯಾರೆಕ್ಟರ್ಲೆಸ್ ಪರ್ಸನ್ ನ ಕರ್ಕೊಂಡ್ಬಂದು ಈ ವಿಚಾರವನ್ನ, ಈ ಟಾಪಿಕ್ ಅನ್ನ ಇಟ್ಕೊಂಡು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳೋದಿದೆಯಲ್ಲ, ಅದೇ ದೊಡ್ಡ ತಪ್ಪು, ಮಹಾ ಅಪರಾಧ. ನೀವು ಒಂದು ಪತ್ರಿಕೋದ್ಯಮ ಇದೆಯಲ್ಲ, ನಾನು ಲಂಕೇಶ್ ಓದ್ಕೊಂಡ್ ಬಂದವನು, ನಾನು ಜರ್ನಲಿಸ್ಟ್ ಆಗಿದ್ದವನು, ನಾನು ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದವನು. ಒಂದು ಸರ್ಕಾರದ ಪ್ರತಿನಿಧಿಯಾಗಿ ಒಂದು ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗತ್ತೆ. ಅಂತದ್ರಲ್ಲಿ ಇಂಥ ಥರ್ಡ್ ಕ್ಲಾಸ್ಗಳು, ಥಗ್ಗಳು, ರೌಡಿ ಶೀಟರ್ಗಳು, ಫ್ರಾಡ್ಗಳು, ಕ್ರಿಮಿನಲ್ಗಳು ಇವ್ರು ಮಾತಾಡೋದನ್ನ ಇವ್ರನ್ನ ಹಿಂದೂಗಳು ಅಂತ ಹೇಳ್ತೀರಾ? ನಾನೊಬ್ಬ ಹಿಂದೂ ಆಗಿ ಇಂಥವ್ರನ್ನ ನಮ್ಮ ಸಮುದಾಯದ ನಾಯಕರುಗಳು, ಮುಖಂಡರುಗಳು ಅಂತ ಒಪ್ಪಕ್ ಸಾಧ್ಯನೇ ಇಲ್ಲ. ನಿಜವಾದಂತ ಹಿಂದೂಗಳು ಯಾರು ಇಂಥವ್ರ ಈ ತರ ಕೆಲಸ ಮಾಡಲ್ಲ. ಇವ್ರಿಗೆ ಆದಾಯದ ಮೂಲ ಏನು? ಏನ್ ಕೆಲಸ ಮಾಡ್ತಾರೆ ದಿನ? ಎಲ್ಲಿಂದ ಬರುತ್ತೆ ಇವ್ರಿಗೆ ದುಡ್ಡು? ಇವ್ರಿಗೂ ಭಯೋತ್ಪಾದಕರಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?